biryani is really amazing. ನಮ್ಮ ಈ ಬನಘಟ್ಟ ಲೋಕಲಲ್ಲಿ ಯಾವುದೂ ಇಂಥ ಅಥೆಂಟಿಕ್ ಫುಡ್ ಇರಲಿಲ್ಲ, ನಾಟಿ ಸ್ಟೈಲು. ಇಲ್ಲಿ ತಿನ್ನೋದಕ್ಕೆ ಒಂಥರ ಖುಷಿ ಆಗುತ್ತೆ, ಯಾಕಂದರೆ ಬೇರೆ ಕಡೆ ಎಲ್ಲ ಟೇಸ್ಟಿಂಗ್ ಪೌಡ್ರು ಅದೆಲ್ಲ ಬಳಸಿರ್ತಾರೆ, ಇಲ್ಲಿ ನ್ಯಾಚುರಲಾಗಿ ಕೊಡ್ತಾರೆ. ಜನ ಮೆಚ್ಚಿದ ಮಯೂರ ನಾಟಿ ಮನೆ ಹೋಟೆಲ್. ನಾಟಿ ಶೈಲಿ ಆಹಾರ ಪ್ರಿಯರಿಗೆ ಬನ್ನೇರುಘಟ್ಟದಲ್ಲಿ ಹೊಸ ಅಡ್ಡ ತಲೆ ಎತ್ತಿದೆ. ಫೆಡರಲ್ ಬ್ಯಾಂಕ್ ಎದುರು ರಸ್ತೆಯಲ್ಲಿ ಪ್ರಾರಂಭವಾಗಿರುವ ಮಯೂರ ನಾಟಿ ಮನೆ ಹೋಟೆಲ್ ಆರಂಭದಲ್ಲಿಯೇ ಜನ ಮನ್ನಣೆ ಗಳಿಸಿದೆ. ಅಶೋಕ್ ಮಾಲೀಕತ್ವದ ಈ ಹೋಟೆಲ್ ಮಾಂಸಾಹಾರಿ ಮತ್ತು ಸಸ್ಯಾಹಾರಿ ಖಾದ್ಯಕ್ಕೆ ಫೇಮಸ್. ಇಲ್ಲಿ ಎಲ್ಲ ಖಾದ್ಯಗಳನ್ನು ನಾಟಿ ಸ್ಟೈಲ್ನಲ್ಲೇ ತಯಾರಿಸಲಾಗುತ್ತೆ. ರುಚಿ ಶುಚಿಗೆ ಆದ್ಯತೆ ನೀಡುವುದರಿಂದ ಗ್ರಾಹಕರು ಕುಟುಂಬ ಸಮೇತರಾಗಿ ಈ ಹೋಟೆಲ್ಗೆ ಭೇಟಿ ನೀಡ್ತಾರೆ. ಇಲ್ಲಿ ನಾಟಿ ಮಟನ್, ನಾಟಿ ಕೋಳಿಯನ್ನ ಮಾಲೀಕ ಅಶೋಕ್ ಅವರೇ ಆರಿಸಿ ತರೋದು ವಿಶೇಷ. ಅಲ್ಲದೆ ರೆಡಿಮೇಡ್ ಪೌಡರ್ಗಳನ್ನು ಅಡುಗೆಗೆ ಬಳಸುವುದಿಲ್ಲ. ಹಳ್ಳಿ ಸೊಗಡಿನ ನಾಟಿ ಕೋಳಿ ಮುದ್ದೆ, ಸಾರು ಮತ್ತು ಮಟನ್ ಬಿರಿಯಾನಿ ಇಲ್ಲಿನ ಬೇಡಿಕೆಯ ಆಹಾರ. ನಾಟಿ ಕೋಳಿ ಕೂಡ ತುಂಬಾ ಸ್ವಾದಿಷ್ಟವಾಗಿದೆ ಎಂಬುದು ಗ್ರಾಹಕರ ಅನಿಸಿಕೆ. ಇಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಮಯೂರ ನಾಟಿ ಮನೆ ಹೋಟೆಲ್ನಲ್ಲಿ ಸಾಕಷ್ಟು ವೈವಿಧ್ಯಮಯ ಐಟಂಗಳಿವೆ. ಮುದ್ದೆ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಫ್ರೈಡ್ ಅಥವಾ ಡ್ರೈ ಮಟನ್ ಕೈಮಾ ಉಂಡೆ, ಕುರ್ಮಾ, ಚಿಕನ್ ಮಸಾಲಾ ಅಥವಾ ಡ್ರೈ ಚಿಲ್ಲಿ ಚಿಕನ್, ಪೆಪ್ಪರ್ ಚಿಕನ್, ಚಿಕನ್ ಕಬಾಬ್, ಚಿಕನ್ ಲಾಲಿಪಾಪ್, ಬೋಟಿ ಫ್ರೈ, ಬಿರಿಯಾನಿ ರೈಸ್, ವೈಟ್ ರೈಸ್, ಮುದ್ದೆ, ಚಪಾತಿ, ಹಾಗೇನೆ ನಾಟಿ ಮನೆ ಮಾಲೀಕರಾದ ಅಶೋಕ್ ಅವರೇ ಅಡುಗೆಗೆ ಬೇಕಾದ ಎಲ್ಲ ಐಟಂಗಳನ್ನ ಆರಿಸಿ ತರ್ತಾರೆ. ಅಲ್ಲದೆ ರೆಡಿಮೇಡ್ ಪೌಡರ್ಗಳನ್ನ ಇಲ್ಲಿ ಅಡುಗೆಗೆ ಬಳಸೋದಿಲ್ಲ. ಮೇಡಮ್, ನಾನು ಅಶೋಕ್ ಅಂತ ಮಾತಾಡೋದು. ನಮ್ಮ ಹೋಟೆಲ್ ಹೆಸರು ಬಂದು ಮಯೂರ ನಾಟಿ ಮನೆ ಅಂತ. ನಮ್ಮದು ಬಂದು ಪ್ಯೂರ್ ನಾಟಿ ಸ್ಟೈಲು ಫ್ಯಾಮಿಲಿ ರೆಸ್ಟೋರೆಂಟು. ಸೊ ಈ ಲೊಕ್ಯಾಲಿಟಿಯಲ್ಲಿ ಯಾವುದು ನಾಟಿ ಸ್ಟೈಲು ಫ್ಯಾಮಿಲಿ ಕೂತ್ಕೊಂಡು ಊಟ ಮಾಡೋ ಥರ ಒಳ್ಳೆ ಹೋಟ್ಲ್ ಇರಲಿಲ್ಲ. ಆ ಕಾರಣಕ್ಕೆ ನಾವೊಂದು ಒಳ್ಳೆ ಹೋಟ್ಲು ಮಾಡೋ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲಿ ಹೋಟ್ಲು ಮಾಡಿದ್ದೀವಿ. ಮೇಡಮ್, ಕ್ವಾಲಿಟಿ ಇಶ್ಯೂ ಬಂದರೆ ಈಗ ಈ ಮಟನ್ ಎಲ್ಲ ಬ್ಲೈಂಡಾಗಿ ಹೋಗ್ಬಿಟ್ಟು ನಾನು ತೊಗೊಳ್ಳಲ್ಲ. ಮರಿನ ನಾನೇ ಸೆಲೆಕ್ಟ್ ಮಾಡಿ ಕಟ್ ಮಾಡ್ಕೊಂಡು ಬರ್ತೀನಿ. ಮತ್ತು ಚಿಕನ್ ಎಲ್ಲ ನಾನು ಯಾವುದು ಫ್ರೋಝನ್ ಚಿಕನ್ ಹಾಕಲ್ಲ, ಲೈವ್ ಚಿಕನ್ ಹಾಕ್ಸ್ತೀನಿ. ಮತ್ತು ಅಕ್ಕಿ ವಿಷಯಕ್ಕೆ ಬರಲಿ, ಮತ್ತು ತರಕಾರಿ ವಿಷಯಕ್ಕೆ ಬರಲಿ, ಪ್ರತಿದಿನ ನಾನೇ ಹೋಗಿ ಸೊಪ್ಪು ತರಕಾರಿ ಎಲ್ಲ ನಾನೇ ತರೋದು. ಅಕ್ಕಿ ಎಲ್ಲ ಯಶವಂತಪುರಕ್ಕೆ ಹೋಗಿ ನಾನೇ ಸೆಲೆಕ್ಟೆಡ್ ಮಾಡಿ ಯಾವುದು ಬೆಸ್ಟು ಪ್ರೈಸ್ ನೋಡಲ್ಲ ನಾನು, ಬೆಸ್ಟು ಕ್ವಾಲಿಟಿ ಯಾವುದಿದೆ ಅದನ್ನು ನೋಡ್ಬಿಟ್ಟು ನಾನು ರೇಷನ್ ತರುವಂಥದ್ದು. ಅಲ್ಲ, ನಮ್ಮದು ಸೀಕ್ರೆಟ್ ಏನಂದರೆ ನಮ್ಮದು ಎಲ್ಲ ಬಂದು ಪ್ಯೂರ್ ನಾಟಿ ಸ್ಟೈಲು. ನಾಟಿ ಪುದೀನ, ನಾಟಿ ಕೊತ್ತಂಬರಿ, ನಾಟಿ ಮಟನ್ನು ಈ ಥರ ಎಲ್ಲ ಯೂಸ್ ಮಾಡೋದ್ರಿಂದ ಅಥೆಂಟಿಕ್ ಟೇಸ್ಟ್ ಬರ್ತದೆ. ಸೊ ಯಾವುದು ನಾವು ರೆಡಿಮೇಡ್ ಚಿಲ್ಲಿ ಪೌಡ್ರ್ ಆಗಲಿ, ರೆಡಿಮೇಡ್ ಧನಿಯಾ ಆಗಲಿ, ಪ್ಯಾಕೆಟ್ ಪೌಡ್ರ್ ನಾವು ಯಾವುದು ಯೂಸ್ ಮಾಡಲ್ಲ. ಚಿಲ್ಲಿ, ಧನಿಯಾ ಮತ್ತು ಈ ಮೆಣಸು, ಜೀರಿಗೆ ಇದೆಲ್ಲ ಏನಿದೆ ಅದನ್ನೆಲ್ಲ ನಾವೇ ತೊಗೊಂಡು ಪುಡಿ ಮಾಡಿಸಿ ನಮ್ಮ ಫುಡ್ಗೆಲ್ಲ ಯೂಸ್ ಮಾಡೋವಂಥದ್ದು. ಹಂಗಾಗಿ ಅಥೆಂಟಿಕ್ ಟೇಸ್ಟ್ ಬರ್ತದೆ, ಒರಿಜಿನಾಲಿಟಿ ಟೇಸ್ಟ್ ಬರೋದು. ಇನ್ನೂ ಟೇಸ್ಟ್ ಮಾಡದೇ ಇರೋರು ಏನಂತಾರೆ, ಅವರು ಹಳ್ಳಿ ಸ್ಟೈಲು ಅಥೆಂಟಿಕ್ ಫುಡ್ಡು ಟೇಸ್ಟ್ ಮಾಡಬೇಕು ಅಂತಂದರೆ ನಮ್ಮ ಹೋಟ್ಲಿಗೆ ಬಂದು ಒಂದು ಸಲ ಟೇಸ್ಟ್ ಮಾಡಬೇಕು. ಮತ್ತು ನಿಮಗೆ ಸಿಟಿಯಲ್ಲಿ ಎಲ್ಲಿ ಹುಡುಕಿದ್ರು ನಮ್ಮ ಥರ ಟೇಸ್ಟ್ ಸಿಕ್ಕಲ್ಲ. ಬಿರಿಯಾನಿ ಎಲ್ಲ ನೀವು ಏನಪ್ಪ ಅಂತಂದರೆ ನಾವೆಲ್ಲ ಯೂಸ್ ಮಾಡೋದು ಜೀರಾ ರೈಸು, ಪ್ಯೂರ್ ಜೀರಾ ರೈಸು. ಸೊ ಅದಕ್ಕೆ ಏನು ಮಿಕ್ಸ್ ಮಾಡಲ್ಲ. ಮತ್ತು ಬಾಸ್ಮತಿಯಲ್ಲಿ ನಾವು ಮಾಡಲ್ಲ. ಬಾಸ್ಮತಿ ಎಲ್ಲ ನಾರ್ತ್ ಇಂಡಿಯನ್ ಫುಡ್ಡು, ಹೈದ್ರಾಬಾದ್ ಫುಡ್ಡು. ನಮ್ಮದೆಲ್ಲ ಬಂದು ಬಿರಿಯಾನಿ ಎಲ್ಲ ಬಂದು ಈ ಗ್ರೀನ್ ಕಲರು ದೊನ್ನೆ ಬಿರಿಯಾನಿ ಸ್ಟೈಲ್ ಬರ್ತದೆ. ಟೇಸ್ಟ್ ಮಾಡಿದ್ರೆ ಬಂದು ಒಂದು ಸಲ ಟೇಸ್ಟ್ ಮಾಡಿ. ಮತ್ತು ಭಾನುವಾರ ಬೆಳಿಗ್ಗೆ ನಾವು ಕಾಲು ಸೂಪು, ಇಡ್ಲಿ, ಮಟನ್ ಚಾಪ್ಸು, ದೋಸೆ ಇದೆಲ್ಲ ಬೆಳಗ್ಗೆ ಭಾನುವಾರ ಒಂದು 7 ಗಂಟೆಗೆ ರೆಡಿ ಇರ್ತದೆ. ಪ್ರೈಸಿಂಗ್ ವಿಚಾರ ತುಂಬ ಜನ ನೀವು ಗೂಗಲ್ ರಿವ್ಯೂಸಲ್ಲೂ ನೋಡಿರ್ಬೋದು. ಇದೇ ಹೋಟೆಲು HSR ಲೇಔಟಲ್ಲಾಗಲಿ ಅಥವಾ ಈ ಸಿಟಿ ಕಡೆ ಎಲ್ಲಾದರೂ ಇದ್ದಿದ್ರೆ ಈ ನಮ್ಮ 250 ರೂಪಾಯಿಗೆ ನಾವು ಏನು ಕೊಡ್ತೀವಿ ಮಟನ್ ಐಟಮ್ಗಳು ಅದೆಲ್ಲ 300, 400, 500 ರೂಪಾಯಿ ಮೇಲಿರುತ್ತೆ ಅಂತ ಅವರೇ ಖುದ್ದಾಗಿ ಹೇಳಿದ್ದಾರೆ. ಇಷ್ಟು ಕ್ವಾಲಿಟಿ ಫುಡ್ಡನ್ನ ಈ ಟೇಸ್ಟಿಗೆ ಹೆಂಗೆ ಕೊಡೋಕ್ಕೆ ಸಾಧ್ಯ ಅಂತಲೂ ಕೇಳಿದ್ದಾರೆ. ಸೊ ನಾವು ಯಾವಾಗಲೂ ಪ್ರೈಸನ್ನೇ ಕಾನ್ಸಂಟ್ರೇಟ್ ಮಾಡಬಾರ್ದು, ಫಸ್ಟು ಕ್ವಾಲಿಟಿ ಕೊಡಬೇಕು. ಜನನೇ ಯಾಕೆ ನೀವು ಇಷ್ಟು ಪ್ರೈಸ್ ಕಮ್ಮಿ ಇಟ್ಟಿದ್ದಾರೆ ಅಂತ ಸುಮಾರು ಜನ ಕೇಳಿರೋ ಉದಾಹರಣೆಗಳು ಇದ್ದಾವೆ. ಆ ಕಾರಣಕ್ಕೋಸ್ಕರ ನಾವು ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದೀವಿ ಮೇಡಮ್. ಪ್ರೈಸ್ ವಿಷಯದಲ್ಲಿ ಹೆಚ್ಚು ಕಡಿಮೆ ಇಲ್ಲ. ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಕೈಗೆಟುಕುವ ದರವನ್ನೇ ಇಲ್ಲಿ ನಿಗದಿಪಡಿಸಲಾಗಿದೆ. ಬೆಂಗಳೂರು ನಗರದಿಂದ ಮಟನ್ ತಿನ್ನೋಕೆ ಜನ ಇಲ್ಲಿಗೆ ಬರ್ತಾರೆ. ಅಲ್ಲದೆ ಇಲ್ಲಿ ಕೇಟರಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಭಾನುವಾರ ಕಾಲ್ ಸೂಪ್ ವಿಶೇಷವಾಗಿ ಇಲ್ಲಿ ಸಿಗ್ತಾ ಇದ್ದು ಬೆಳಗ್ಗೆ 11 ಗಂಟೆಗೆ ತೆರೆಯುವ ಹೋಟೆಲ್ ರಾತ್ರಿ 10:30ರವರೆಗೂ ಗ್ರಾಹಕರ ಸೇವೆಗೆ ಅಣಿಯಾಗಿರಲಿದೆ. ಅಲ್ಲದೆ ಹಳ್ಳಿ ಶೈಲಿಯ ಊಟ, ತಟ್ಟೆ ಇಡ್ಲಿ, ಮಟನ್ ಚಾಪ್ಸ್, ಬಿರಿಯಾನಿ ಎಲ್ಲವೂ ನಾಟಿ ಶೈಲಿಯಲ್ಲೇ ತಯಾರಾಗುವುದು ಈ ಹೋಟೆಲ್ನ ವಿಶೇಷತೆ.
ಭಾನುವಾರ ವಿಶೇಷವಾಗಿ ಬೆಳಗ್ಗೆಯಿಂದಲೇ ಇಲ್ಲಿ ಇಡ್ಲಿ ಮತ್ತು ಕಾಲ್ ಸೂಪ್ ದೊರೆಯುತ್ತದೆ. ಕಾಲ್ ಸೂಪ್ ಅನ್ನು ಸವಿಯಲು ಸಿಲಿಕಾನ್ ಸಿಟಿಯ ಅನೇಕ ಏರಿಯಾದಿಂದ ಜನರು ಮಯೂರ ನಾಟಿಮನಿ ಹೋಟೆಲ್ಗೆ ಬರ್ತಾರೆ. ಕಾಲ್ ಸೂಪ್ ಮತ್ತು ಮಟನ್ ಚಾಪ್ಸ್ಗೆ ಅಭಿಮಾನಿಗಳ ಬಳಗವೇ ಇದೆ. ಅಲ್ಲದೆ ಇಲ್ಲಿ ಯಾವುದೇ ರಾಸಾಯನಿಕ ಪದಾರ್ಥಗಳನ್ನು ಬಳಸುವುದಿಲ್ಲ. ಹಾಗಾಗಿ ಇದು ಗ್ರಾಹಕರ ನೆಚ್ಚಿನ ಹೋಟೆಲ್ ಆಗಿದೆ. ವಾಹನ ಪಾರ್ಕಿಂಗ್ಗೆ ಇಲ್ಲಿ ವಿಶಾಲವಾದ ಜಾಗವಿದ್ದು ಕ್ಯಾಟರಿಂಗ್ ವ್ಯವಸ್ಥೆ ಚೆನ್ನಾಗಿದೆ. ಅಲ್ಲದೆ ಹುಟ್ಟುಹಬ್ಬ ಆಚರಿಸಿಕೊಳ್ಳುವಂತವರಿಗೆ 30 ರಿಂದ 40 ಮಂದಿ ಕುಳಿತುಕೊಳ್ಳುವ ವ್ಯವಸ್ಥೆಯೂ ಇದೆ. ಇನ್ನು ಮಯೂರ ನಾಟಿಮನೆ ಹೋಟೆಲ್ಗೆ ಭೇಟಿ ಕೊಟ್ಟ ಗ್ರಾಹಕರು ಹೇಳಿದ್ದು ಹೀಗೆ. ನಾವು ಈ ಆಸ್ಪತ್ರೆ ಹಿಂಗೆ ಬೇಗೂರು ಹಿಂಗೆ ಬರ್ತೇವೆ. 2ನೇ ಟೈಮ್ ಇದು. ಸೂಪರ್ ಟೇಸ್ಟ್ ಇದೆ. ನಾವು ಮಟನ್ ಬಿರಿಯಾನಿ ಅಂದರೆ ಚಿಕನ್ ಬಿರಿಯಾನಿ ಎಲ್ಲ ಇಷ್ಟ. ಅಂದರೆ ಟೇಸ್ಟು ನಾಟಿ ಇದೆಲ್ಲ ಟೇಸ್ಟ್ ಇದೆ. ರೇಟು ಪ್ರೈಸಿಂಗು ಕಮ್ಮಿ. ಆ ಥರ ಸೂಪರ್. ನನ್ನ ಹೆಸರು ಐಶ್ವರ್ಯ. ನಾನು ಇವತ್ತೇ ಫಸ್ಟ್ ಟೈಮ್ ಬರ್ತಿರೋದು ಇಲ್ಲಿಗೆ. ಆದರೆ ಇದ್ರ ಬಗ್ಗೆ ಕೇಳಿದ್ದೀನಿ ಮುಂದೆ. ಮಯೂರ ಬೇಕ್ರಿ ಚೆನ್ನಾಗಿದೆ. ಬಿರಿಯಾನಿ ಟೇಸ್ಟ್ ಚೆನ್ನಾಗಿದೆ. ನಾಟಿ ಮನೆಯಲ್ಲಿ ಪ್ರತಿ ದಿವಸ ಬರ್ತೀರಿ. ಸೋಮವಾರ ಬಿಟ್ಟು ಮಧ್ಯಾಹ್ನದ ಹೊತ್ತು ಊಟಕ್ಕೆ ಇಲ್ಲೇ ಕಾಯಂ ನಮ್ಮದು. ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾಟಿ ಕೋಳಿದಂತೂ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ ಮಸಾಲೆ. ಆಮೇಲೆ ಪೆಪ್ಪರ್ ಚಿಕನ್ನು ತುಂಬ ಚೆನ್ನಾಗಿರುತ್ತೆ. ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ನಾಟಿ ಸ್ಟೈಲಲ್ಲಿ ಇಲ್ಲಿ ತಿನ್ನೋದಕ್ಕೆ ಒಂಥರ ಖುಷಿಯಾಗುತ್ತೆ. ಯಾಕಂದರೆ ಬೇರೆ ಕಡೆ ಎಲ್ಲ ಟೇಸ್ಟಿಂಗ್ ಪೌಡ್ರು ಅದೆಲ್ಲ ಬಳಸಿರ್ತಾರೆ. ಇಲ್ಲಿ ನ್ಯಾಚುರಲಾಗಿ ಕೊಡ್ತಾರೆ. ಯಾವುದು ಟೇಸ್ಟಿಂಗ್ ಪೌಡ್ರು ಏನೂ ಇರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ನಾನು ಬ್ಯಾಂಕಲ್ಲಿ ವರ್ಕ್ ಮಾಡೋದು. ಡೈಲಿ ಮಧ್ಯಾಹ್ನ ಇಲ್ಲೇ ಊಟ ಮಾಡೋದು. ನಮಗೆ ಮಟನ್ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಮಟನ್ನು ಮತ್ತು ಬೇರೆ ಚಿಕನ್ನು ಎಲ್ಲದರಲ್ಲೂ ಚೆನ್ನಾಗಿದೆ. ಅದರಲ್ಲೂ ನಾಟಿ ಸ್ಟೈಲ್ ಎಲ್ಲೂ ಬನ್ನಾಡದಲ್ಲಿ ಎಲ್ಲೂ ಇಲ್ಲ. ಇದೊಂದೇ ಕಡೆ ಇರೋದು ಚೆನ್ನಾಗಿದೆ. ನಮ್ಮ ಸ್ಟಾಫು ಅಷ್ಟೇ ಇಲ್ಲೇ ಬರ್ತಾರೆ. ಒಂದಿನ ತಪ್ಪರೆ ನೆಕ್ಸ್ಟ್ ದಿವಸ ಅಂತೂ ಬಂದೇ ಬರ್ತೀವಿ ನಾವಿಲ್ಲಿ. ಸರ್ ಶಂಕರ್ ಅಂತ. ರೆಗ್ಯುಲರ್ಲಿ ವೀಕ್ಲಿ 1 ಇಲ್ಲ 2 ಬರ್ತಾ ಇರ್ತೀನಿ ಊಟಕ್ಕೆ. ಆ್ಯಂಬಿಯನ್ಸ್ ಮಾತ್ರ ಸೂಪರ್ ಆಗಿದೆ. ಆ್ಯಕ್ಚುಲಿ ನಾವು ನಾರ್ಮಲಾಗಿ ಊಟಕ್ಕೆಲ್ಲ ಹೋಗ್ಬೇಕಂದ್ರೆ ಸಿಟಿಗೆ ಹೋಗಬೇಕಾಗಿತ್ತು. ನಮ್ಮ ಈ ಬನಘಟ್ಟ ಲೋಕಲಲ್ಲಿ ಯಾವುದೂ ಇಂಥ ಅಥೆಂಟಿಕ್ ಫುಡ್ ಇರಲಿಲ್ಲ ನಾಟಿ ಸ್ಟೈಲು. ಇಲ್ಲಿಂದ JP ನಗರ RBIಗೆ ಹೋಗ್ತಾ ಇದ್ವಿ. ಸೊ ನಾವು ಬನಘಟ್ಟಲ್ಲಿ ಯಾವಾಗ ಓಪನ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತೀವಿ. ರೀಸೆಂಟಾಗಿ ಒಂದು 3 ಮಂತ್ಸಿಂದ ಓಪನ್ ಇದೆ. ಬಿರಿಯಾನಿ ಮಾತ್ರ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಕಬಾಬ್ ಬಂದ್ಬಿಟ್ಟು ನಮಗೆ ಏನಂತಾರೆ ವಿತೌಟ್ ಆ್ಯಡಿಂಗ್ ಕಲರ್. ಸಿಟಿಯಲ್ಲಿ ಏನಾಗ್ತಿದೆ ತುಂಬ ಕಲರ್ಸ್ ಎಲ್ಲ ಆ್ಯಡ್ ಮಾಡ್ತಾರೆ. ಇವ್ರಲ್ಲಿ ಯಾವುದೇ ಕಲರ್ಸ್ ಎಲ್ಲ ಏನು ಆ್ಯಡ್ ಮಾಡ್ತಾಯಿಲ್ಲ. ನ್ಯಾಚುರಲ್ ಆಗಿದೆ. My name is James. Mr. Ashok's hard work and in this preparation, I will very satisfied. ಒಟ್ಟಾರೆಯಾಗಿ ನೀವೇನಾದ್ರೂ ಒಂದೊಳ್ಳೆ ನಾಟಿ ಸ್ಟೈಲ್ ಬಿರಿಯಾನಿ, ಮಟನ್ ಚಾಪ್ಸ್ ಅಥವಾ ಚಿಕನ್ ಐಟಮ್ ತಿನ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಬನ್ನೇರುಘಟ್ಟದಲ್ಲಿರುವಂತಹ ಮಯೂರ ನಾಟಿಮನೆ ಹೋಟೆಲ್ಗೆ ಭೇಟಿ ಕೊಡೋದನ್ನ ಮಿಸ್ ಮಾಡ್ಕೋಬೇಡಿ. The biryani is really amazing. ನಮ್ಮ ಈ ಬನಘಟ್ಟ ಲೋಕಲಲ್ಲಿ ಯಾವುದೂ ಇಂಥ ಅಥೆಂಟಿಕ್ ಫುಡ್ ಇರಲಿಲ್ಲ ನಾಟಿ ಸ್ಟೈಲು. ಇಲ್ಲಿ ತಿನ್ನೋದಕ್ಕೆ ಒಂಥರ ಖುಷಿಯಾಗುತ್ತೆ. ಯಾಕಂದರೆ ಬೇರೆ ಕಡೆ ಎಲ್ಲ ಟೇಸ್ಟಿಂಗ್ ಪೌಡ್ರು ಅದೆಲ್ಲ ಬಳಸಿರ್ತಾರೆ. ಇಲ್ಲಿ ನ್ಯಾಚುರಲಾಗಿ ಕೊಡ್ತಾರೆ. ನೋ ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.